पॉइंट नंबर 3 यत्नाळ बशीर अहमद रहमान साहब धरमकडली ಅಂದರೆ ಬಶೀರ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಾಘು ಅಣ್ಣಿಗೇರಿ ಜೊತೆಗಿದ್ದ ಅಪಾರ ಅಭಿನವ ಸಂಬಂಧದ ಬಿರುಕದ ಕಾರಣ ಅವ್ರ ಸಂಬಂಧ ಒಂದು ಬೇರೆ ರೀತಿ ಅದು ಹೇಳಲಾರ್ದಷ್ಟು ಡೀಪ್ ಸಂಬಂಧ ಇದ್ದು ಮೊದಲವರಿಗೆ ಅಪ್ಪಟ್ಟ ಹಿಂದುತ್ವದ ಮತ್ತು ಇನ್ನೂ ಬೇರೆ ಬೇರೆ ಇಂಟರ್ನಲ್ ಸಂಬಂಧಗಳು ಅವೆಲ್ಲ ಸಾರ್ವಜನಿಕವಾಗಿ ಹೇಳಲಾರ್ದಂಗೆ ಸಂಬಂಧಗಳು ಇದ್ದು ಈಗ ಹೆಂಗದು ಬಿರುಕು ಅದರ ಮೇಲೆ ಏನು ಸಿಡ್ಲು ಬಿದ್ದದ ಪಾಯಿಂಟ್ ನಂಬರ್ 3 ಪಾಯಿಂಟ್ ನಂಬರ್ 4 ನಾನು ಮಾಡಿರುವ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮಾನವ ಹಕ್ಕ ಉಲ್ಲಂಘನೆ ಆಗಿದ್ದು ಹೈದರ್ ನದಾಫ್ ಕೊಲೆ ಪ್ರಕರಣದಲ್ಲಿ ಒರಿಜಿನಲ್ ಆರೋಪಿತರನ್ನು ಆಗಿನ ತನಿಖಾಧಿಕಾರಿಯಾದ ಆರೋಪಿ ವಿಜಯ ಮಾಂತೇಶ್ ಮಠಪತಿ CPI ಆಗಿನ CPI ಮತ್ತು ಆರೋಪಿ HD ಆನಂದ್ ಕುಮಾರ್ ಆಗಿನ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಒರಿಜಿನಲ್ ಆರೋಪಿಗಳನ್ನು ಮುಚ್ಚಾಕಿ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ಇದು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾಕಂದರೆ ಅದೇ ಕೇಸ್ನಲ್ಲಿ ನಾನು ಒಬ್ಬ ಆರೋಪಿಯಾಗಿದ್ದೀನಿ. ನನ್ನನ್ನು ಸುಖ ಸುಮ್ಮನೆ ಸಿಗಿಸಿದ್ದ ಆರೋಪಿಗೆ ಕೆಲವೊಂದು ಸಾಕ್ಷಿ ಆಧಾರಗಳನ್ನು ನಾವು ಕಲೆ ಹಾಕಿದ್ದೀವಿ. ಅದರಿಂದ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತಂದರೆ ಯಾವ ಥರ ಯೋಗೇಶ್ವರ್ ಗೌಡ ಮರ್ಡರ್ ಕೇಸ್ ನಡೆದಿತ್ತು ಅದರಲ್ಲಿ ಒರಿಜಿನಲ್ ಆರೋಪಿತರೇ ಬೇರೆ, ಚಾರ್ಜ್ ಶೀಟೆಡ್ ಆರೋಪಿತರೇ ಬೇರೆ. ಹಾಗಾಗಿ ಈ ಕೇಸ್ನಲ್ಲಿ ಹೈದರ್ ಅಲಿ ನದಾಫ್ ಕೊಲೆ ಪ್ರಕರಣದಲ್ಲಿನೂ ಒರಿಜಿನಲ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡದೆ ಡುಪ್ಲಿಕೇಟ್ ಆರೋಪಿಗಳನ್ನು ಚಾರ್ಜ್ ಶೀಟ್ ಮಾಡಿ ರಾಜಕೀಯ ಲಾಭ ಪಡೆದಿದ್ದು ನಗರ ಶಾಸಕ. ಹಾಗಾಗಿ ಇದರದ್ದು ಮರು ತನಿಖೆ ಆಗಬೇಕು, CBIದಿಂದ ಆಗಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಗೃಹ ಮಂತ್ರಿಗೆ ವಿನಂತಿ.